ರಿವಂಡಾ ದೇಶ ಏನಿದೆ ಆ ದೇಶರು ಭಾರತ ದೇಶದ ಜೊತೆ ಯಾವಾಗಲೂ ಒಳ್ಳೆಯ ರೀತಿಯಾದಂಥ ಸೌಹಾರ್ದ ರೀತಿಯಾದಂಥ ಒಂದು ಫ್ರೆಂಡ್ಶಿಪ್ ಇದೆ. ರಿವಂಡಾ ದೇಶ ಒಂದು ಸಣ್ಣ ದೇಶ ಅದು. ಹೀಗಾಗಿ ಅವರು ಅಂಬೇಸಿಡರು ಇಲ್ಲಿ ಬೆಳಗಾವಿಗೆ ಬಂದಿದ್ದಾರೆ. ಅವ್ರನ್ನ ಸ್ವಾಗತ ಮಾಡಿದ್ದೇನೆ. ಮತ್ತು ರೇವಣ್ಣ ಮತ್ತು ನಮ್ಮ ಭಾರತ ದೇಶ ನಡುವೆ ಒಂದು ವ್ಯಾಪಾರ ಉದ್ಯಮ ಬೆಳೆಸಲಿಕ್ಕೆ ಹೆಚ್ಚು ಅನುಕೂಲ ಇದೆ. ಆ ದೃಷ್ಟಿಯಿಂದ ಅವರು ಅಲ್ಲಿ ತಮ್ಮ ದೇಶದ ಪರವಾಗಿ ಇಲ್ಲಿ ರೀಪ್ರೆಸೆಂಟೇಷನ್ ಮಾಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ಸ್ವಾಗತ ಕೋರಿದ್ದೀನಿ. ಮತ್ತು ಮುಂದೆ ಅಂಥವು ಅಲ್ಲಿ ಅವ್ರ ಜೊತೆ ಸುರೇಶ್ ಅಂತ ಹೇಳಿ ಬಂದಿದ್ದಾರೆ, ತುಮಕೂರಿನವರು. ಅವರೆಲ್ಲ ಅದನ್ನು ಕೋಲ್ಡ್ ಮಾಡ್ತಾ ಇದ್ದಾರೆ. ಅವರೇ ಇವತ್ತು ನನಗೂ ಹೇಳಿದರು, ಇವತ್ತು ಬರ್ತಾ ಇದ್ದಾರೆ, ನೀವು ಬರಬೇಕಂತೇಳಿ. ನಾನು ಆ್ಯಕ್ಚುಲಿ ಪೂರ್ತಿ ಕಾರ್ಯಕ್ರಮ ಇರಬೇಕಂತ ಮಾಡಿದ್ದೆ. ಅರ್ಜೆಂಟು ಬೆಂಗಳೂರು ಹೋಗೋದು ಬಂದಿದ್ದರಿಂದ ಈ ಸಾಯಂಕಾಲ ಫ್ಲೈಟಿಗೆ ಹೋಗ್ತಾ ಇದ್ದೀನಿ. ಆ ಹಿನ್ನೆಲೆಯಲ್ಲಿ ಮುಂದೆ ಅದನ್ನು ಫಾಲೋ ಮಾಡೋದು ಮತ್ತು ಅದರಿಂದ ಇವತ್ತು ಬಿಸ್ನೆಸ್ ಮೀಟ್ ಅಂಥೇಳಿ ಬೆಳಗಾವಿದ್ದು ಇಟ್ಕೊಂಡಿದ್ದಾರೆ. ಆ ದೇಶದಿಂದ ಇಲ್ಲಿ ನಮ್ಮ ಬೆಳಗಾವಿಗೆ ಏನು ಬೆನಿಫಿಟ್ ಆಕತಿ ಅದನ್ನು ನೋಡೋಣ. ಡಿ ಸಿ ಅವರು ಕೂಡ ಚರ್ಚೆ ಮಾಡಿದ್ದೀನಿ. ಆ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಒಂದು ಒಳ್ಳೆಯ ರೀತಿಯಾದಂಥ ವಾತಾವರಣ ನಿರ್ಮಾಣ ಆದರೆ ಬೆಳಗಾವಿದ ಒಂದು ಅಭ್ಯುದಯಕ್ಕೆ ಇನ್ನೂ ಹೆಚ್ಚಿನ ಏನು ಕಾಂಟ್ರಿಬ್ಯೂಷನ್ ಮಾಡ್ಬೋದು ನಾವು ಥಿಂಕಿಂಗ್ ಮಾಡ್ತೀವಿ. ಎಸ್, ನಾ ಹೇಳಿದಿಲ್ಲ, ಅದು ಅವರೊಳಗೆ ಇನ್ ಫೈಟಿಂಗ್ ಇದೆ. ಇದು ಸುಮ್ಮನೆ ಎಲ್ಲರೂ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಸಿದ್ದರಾಮಯ್ಯವರು ಹೇಳ್ತಾ ಇದ್ದಾರೆ. ಆದರೆ ಒಳಗೊಳಗೆ ಕತ್ತಿ ಮೆಸಲಿಕ್ಕೆ ಚಾಲು ಮಾಡಿದ್ದಾರೆ ಪರಸ್ಪರ. ಹೀಗಾಗಿ ಈಗಾಗಲೇ ಯಾರು ಮುಖ್ಯಮಂತ್ರಿ ಆಗಬೇಕನ್ನೋದು ರೇಸ್ ಸ್ಟಾರ್ಟ್ ಆಗಿದೆ. ಇಂಟರ್ನಲಿ ಇನ್ ಫೈಟಿಂಗ್ ಸ್ಟಾರ್ಟ್ ಇದೆ. ಯಾವಾಗ ಅದು ಸ್ಫೋಟ್ ಆಗ್ತದೆ ಹೇಳಿಕ್ಕೆ ಬರೋದಿಲ್ಲ. ಹೊರಗಡೆ ಮಾತ್ರ ನಾವು ಮುಖ್ಯಮಂತ್ರಿಗಳ ಪರವಾಗಿ ಅವರು 5 ವರ್ಷ ಮುಂದುವರಿಬೇಕು, ಇದೆಲ್ಲ ಹೊರಗಡೆ ಸ್ಟೇಟ್ಮೆಂಟ್ ಅಷ್ಟೇ. ಬಟ್ ಇಂಟರ್ನಲ್ಲಿ ಏನೇನು ನಡಿಬೇಕು ಎಲ್ಲ ನಡೀತಾ ಇದೆ. ಹೀಗಾಗಿ ಕಾಂಗ್ರೆಸ್ಸಿನ ಈ ಒಂದು ಒಳಜಗಳ ಎಲ್ಲಿಗೆ ಬಂದು ಹತ್ತೋದು ಗೊತ್ತಿಲ್ಲ. ನೋಡಿ, ವೇಟ್ ಮಾಡೋಣ, ವೇಟ್ ಆ್ಯಂಡ್ ಸಿ. ರಿವಂಡಾ ದೇಶ ಏನಿದೆ ಆ ದೇಶರು ಭಾರತ ದೇಶದ ಜೊತೆ ಯಾವಾಗಲೂ ಒಳ್ಳೆಯ ರೀತಿಯಾದಂಥ ಸೌಹಾರ್ದ ರೀತಿಯಾದಂಥ ಒಂದು ಫ್ರೆಂಡ್ಶಿಪ್ ಇದೆ. ರಿವಂಡಾ ದೇಶ ಒಂದು ಸಣ್ಣ ದೇಶ ಅದು. ಹೀಗಾಗಿ ಅವರು ಅಂಬೇಸಿಡರು ಇಲ್ಲಿ ಬೆಳಗಾವಿಗೆ ಬಂದಿದ್ದಾರೆ. ಅವ್ರನ್ನ ಸ್ವಾಗತ ಮಾಡಿದ್ದೇನೆ. ಮತ್ತು ರೇವಣ್ಣ ಮತ್ತು ನಮ್ಮ ಭಾರತ ದೇಶ ನಡುವೆ ಒಂದು ವ್ಯಾಪಾರ ಉದ್ಯಮ ಬೆಳೆಸಲಿಕ್ಕೆ ಹೆಚ್ಚು ಅನುಕೂಲ ಇದೆ. ಆ ದೃಷ್ಟಿಯಿಂದ ಅವರು ಅಲ್ಲಿ ತಮ್ಮ ದೇಶದ ಪರವಾಗಿ ಇಲ್ಲಿ ರೀಪ್ರೆಸೆಂಟೇಷನ್ ಮಾಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ಸ್ವಾಗತ ಕೋರಿದ್ದೀನಿ. ಮತ್ತು ಮುಂದೆ ಅಂಥವು ಅಲ್ಲಿ ಅವ್ರ ಜೊತೆ ಸುರೇಶ್ ಅಂತ ಹೇಳಿ ಬಂದಿದ್ದಾರೆ, ತುಮಕೂರಿನವರು. ಅವರೆಲ್ಲ ಅದನ್ನು ಕೋಲ್ಡ್ ಮಾಡ್ತಾ ಇದ್ದಾರೆ. ಅವರೇ ಇವತ್ತು ನನಗೂ ಹೇಳಿದರು, ಇವತ್ತು ಬರ್ತಾ ಇದ್ದಾರೆ, ನೀವು ಬರಬೇಕಂತೇಳಿ. ನಾನು ಆ್ಯಕ್ಚುಲಿ ಪೂರ್ತಿ ಕಾರ್ಯಕ್ರಮ ಇರಬೇಕಂತ ಮಾಡಿದ್ದೆ. ಅರ್ಜೆಂಟು ಬೆಂಗಳೂರು ಹೋಗೋದು ಬಂದಿದ್ದರಿಂದ ಈ ಸಾಯಂಕಾಲ ಫ್ಲೈಟಿಗೆ ಹೋಗ್ತಾ ಇದ್ದೀನಿ. ಆ ಹಿನ್ನೆಲೆಯಲ್ಲಿ ಮುಂದೆ ಅದನ್ನು ಫಾಲೋ ಮಾಡೋದು ಮತ್ತು ಅದರಿಂದ ಇವತ್ತು ಬಿಸ್ನೆಸ್ ಮೀಟ್ ಅಂಥೇಳಿ ಬೆಳಗಾವಿದ್ದು ಇಟ್ಕೊಂಡಿದ್ದಾರೆ. ಆ ದೇಶದಿಂದ ಇಲ್ಲಿ ನಮ್ಮ ಬೆಳಗಾವಿಗೆ ಏನು ಬೆನಿಫಿಟ್ ಆಕತಿ ಅದನ್ನು ನೋಡೋಣ. ಡಿ ಸಿ ಅವರು ಕೂಡ ಚರ್ಚೆ ಮಾಡಿದ್ದೀನಿ. ಆ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಒಂದು ಒಳ್ಳೆಯ ರೀತಿಯಾದಂಥ ವಾತಾವರಣ ನಿರ್ಮಾಣ ಆದರೆ ಬೆಳಗಾವಿದ ಒಂದು ಅಭ್ಯುದಯಕ್ಕೆ ಇನ್ನೂ ಹೆಚ್ಚಿನ ಏನು ಕಾಂಟ್ರಿಬ್ಯೂಷನ್ ಮಾಡ್ಬೋದು ನಾವು ಥಿಂಕಿಂಗ್ ಮಾಡ್ತೀವಿ. ಎಸ್, ನಾ ಹೇಳಿದಿಲ್ಲ, ಅದು ಅವರೊಳಗೆ ಇನ್ ಫೈಟಿಂಗ್ ಇದೆ. ಇದು ಸುಮ್ಮನೆ ಎಲ್ಲರೂ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಸಿದ್ದರಾಮಯ್ಯವರು ಹೇಳ್ತಾ ಇದ್ದಾರೆ. ಆದರೆ ಒಳಗೊಳಗೆ ಕತ್ತಿ ಮೆಸಲಿಕ್ಕೆ ಚಾಲು ಮಾಡಿದ್ದಾರೆ ಪರಸ್ಪರ. ಹೀಗಾಗಿ ಈಗಾಗಲೇ ಯಾರು ಮುಖ್ಯಮಂತ್ರಿ ಆಗಬೇಕನ್ನೋದು ರೇಸ್ ಸ್ಟಾರ್ಟ್ ಆಗಿದೆ. ಇಂಟರ್ನಲಿ ಇನ್ ಫೈಟಿಂಗ್ ಸ್ಟಾರ್ಟ್ ಇದೆ. ಯಾವಾಗ ಅದು ಸ್ಫೋಟ್ ಆಗ್ತದೆ ಹೇಳಿಕ್ಕೆ ಬರೋದಿಲ್ಲ. ಹೊರಗಡೆ ಮಾತ್ರ ನಾವು ಮುಖ್ಯಮಂತ್ರಿಗಳ ಪರವಾಗಿ ಅವರು 5 ವರ್ಷ ಮುಂದುವರಿಬೇಕು, ಇದೆಲ್ಲ ಹೊರಗಡೆ ಸ್ಟೇಟ್ಮೆಂಟ್ ಅಷ್ಟೇ. ಬಟ್ ಇಂಟರ್ನಲ್ಲಿ ಏನೇನು ನಡಿಬೇಕು ಎಲ್ಲ ನಡೀತಾ ಇದೆ. ಹೀಗಾಗಿ ಕಾಂಗ್ರೆಸ್ಸಿನ ಈ ಒಂದು ಒಳಜಗಳ ಎಲ್ಲಿಗೆ ಬಂದು ಹತ್ತೋದು ಗೊತ್ತಿಲ್ಲ. ನೋಡಿ, ವೇಟ್ ಮಾಡೋಣ, ವೇಟ್ ಆ್ಯಂಡ್ ಸಿ. ರಿವಂಡಾ ದೇಶ ಏನಿದೆ ಆ ದೇಶರು ಭಾರತ ದೇಶದ ಜೊತೆ ಯಾವಾಗಲೂ ಒಳ್ಳೆಯ ರೀತಿಯಾದಂಥ ಸೌಹಾರ್ದ ರೀತಿಯಾದಂಥ ಒಂದು ಫ್ರೆಂಡ್ಶಿಪ್ ಇದೆ. ರಿವಂಡಾ ದೇಶ ಒಂದು ಸಣ್ಣ ದೇಶ ಅದು. ಹೀಗಾಗಿ ಅವರು ಅಂಬೇಸಿಡರು ಇಲ್ಲಿ ಬೆಳಗಾವಿಗೆ ಬಂದಿದ್ದಾರೆ. ಅವ್ರನ್ನ ಸ್ವಾಗತ ಮಾಡಿದ್ದೇನೆ. ಮತ್ತು ರೇವಣ್ಣ ಮತ್ತು ನಮ್ಮ ಭಾರತ ದೇಶ ನಡುವೆ ಒಂದು ವ್ಯಾಪಾರ ಉದ್ಯಮ ಬೆಳೆಸಲಿಕ್ಕೆ ಹೆಚ್ಚು ಅನುಕೂಲ ಇದೆ. ಆ ದೃಷ್ಟಿಯಿಂದ ಅವರು ಅಲ್ಲಿ ತಮ್ಮ ದೇಶದ ಪರವಾಗಿ ಇಲ್ಲಿ ರೀಪ್ರೆಸೆಂಟೇಷನ್ ಮಾಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ಸ್ವಾಗತ ಕೋರಿದ್ದೀನಿ. ಮತ್ತು ಮುಂದೆ ಅಂಥವು ಅಲ್ಲಿ ಅವ್ರ ಜೊತೆ ಸುರೇಶ್ ಅಂತ ಹೇಳಿ ಬಂದಿದ್ದಾರೆ, ತುಮಕೂರಿನವರು. ಅವರೆಲ್ಲ ಅದನ್ನು ಕೋಲ್ಡ್ ಮಾಡ್ತಾ ಇದ್ದಾರೆ. ಅವರೇ ಇವತ್ತು ನನಗೂ ಹೇಳಿದರು, ಇವತ್ತು ಬರ್ತಾ ಇದ್ದಾರೆ, ನೀವು ಬರಬೇಕಂತೇಳಿ. ನಾನು ಆ್ಯಕ್ಚುಲಿ ಪೂರ್ತಿ ಕಾರ್ಯಕ್ರಮ ಇರಬೇಕಂತ ಮಾಡಿದ್ದೆ. ಅರ್ಜೆಂಟು ಬೆಂಗಳೂರು ಹೋಗೋದು ಬಂದಿದ್ದರಿಂದ ಈ ಸಾಯಂಕಾಲ ಫ್ಲೈಟಿಗೆ ಹೋಗ್ತಾ ಇದ್ದೀನಿ. ಆ ಹಿನ್ನೆಲೆಯಲ್ಲಿ ಮುಂದೆ ಅದನ್ನು ಫಾಲೋ ಮಾಡೋದು ಮತ್ತು ಅದರಿಂದ ಇವತ್ತು ಬಿಸ್ನೆಸ್ ಮೀಟ್ ಅಂಥೇಳಿ ಬೆಳಗಾವಿದ್ದು ಇಟ್ಕೊಂಡಿದ್ದಾರೆ. ಆ ದೇಶದಿಂದ ಇಲ್ಲಿ ನಮ್ಮ ಬೆಳಗಾವಿಗೆ ಏನು ಬೆನಿಫಿಟ್ ಆಕತಿ ಅದನ್ನು ನೋಡೋಣ. ಡಿ ಸಿ ಅವರು ಕೂಡ ಚರ್ಚೆ ಮಾಡಿದ್ದೀನಿ. ಆ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಒಂದು ಒಳ್ಳೆಯ ರೀತಿಯಾದಂಥ ವಾತಾವರಣ ನಿರ್ಮಾಣ ಆದರೆ
ಬೆಳಗಾವದ ಒಂದು ಅಭ್ಯುದಯಕ್ಕೆ ಇನ್ನೂ ಹೆಚ್ಚಿನ ಏನು ಕಾಂಟ್ರಿಬ್ಯೂಷನ್ ಮಾಡ್ಬೋದು ನಾವು ಥಿಂಕಿಂಗ್ ಮಾಡ್ತೀವಿ. ಎಸ್, ನಾ ಹೇಳಿದಿಲ್ಲ, ಅದು ಅವರೊಳಗೆ ಇನ್ ಫೈಟಿಂಗ್ ಇದೆ. ಇದು ಸುಮ್ಮನೆ ಎಲ್ಲರೂ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಸಿದ್ದರಾಮಯ್ಯವರು ಹೇಳ್ತಾ ಇದ್ದಾರೆ, ಆದರೆ ಒಳಗೊಳಗೆ ಕತ್ತಿ ಮೆಸಲಿಕ್ಕೆ ಚಾಲು ಮಾಡಿದ್ದಾರೆ ಪರಸ್ಪರ. ಹೀಗಾಗಿ ಈಗಾಗಲೇ ಯಾರು ಮುಖ್ಯಮಂತ್ರಿ ಆಗಬೇಕನ್ನೋದು ರೇಸ್ ಸ್ಟಾರ್ಟ್ ಆಗಿದೆ. ಇಂಟರ್ನಲ್ಲಿ ಇನ್ ಫೈಟಿಂಗ್ ಸ್ಟಾರ್ಟ್ ಇದೆ. ಯಾವಾಗ ಅದು ಸ್ಫೋಟ ಆಗ್ತದೆ ಹೇಳಿಕ್ಕೆ ಬರೋದಿಲ್ಲ. ಹೊರಗಡೆ ಮಾತ್ರ ನಾವು ಮುಖ್ಯಮಂತ್ರಿಗಳ ಪರವಾಗಿ ಅವ್ರು 5 ವರ್ಷ ಮುಂದುವರಿಬೇಕು, ಇದೆಲ್ಲ ಹೊರಗಡೆ ಸ್ಟೇಟ್ಮೆಂಟ್ ಅಷ್ಟೇ. ಬಟ್ ಇಂಟರ್ನಲ್ಲಿ ಏನೇನು ನಡಿಬೇಕು ಎಲ್ಲ ನಡೀತಾ ಇದೆ. ಹೀಗಾಗಿ ಕಾಂಗ್ರೆಸ್ಸಿನ ಈ ಒಂದು ಒಳಜಗಳ ಎಲ್ಲಿಗೆ ಬಂದು ಹತ್ತೋದು ಗೊತ್ತಿಲ್ಲ. ನೋಡಿ, ವೇಟ್ ಮಾಡೋಣ, ವೇಟ್ ಆ್ಯಂಡ್ ಸಿ. ರಿವಂಡ ದೇಶ ಏನಿದೆ, ಆ ದೇಶರು ಭಾರತ ದೇಶದ ಜೊತೆ ಯಾವಾಗಲೂ ಒಳ್ಳೆಯ ರೀತಿಯಾದಂಥ ಸೌಹಾರ್ದ ರೀತಿಯಾದಂಥ ಒಂದು ಫ್ರೆಂಡ್ಶಿಪ್ ಇದೆ. ರಿವಂಡ ದೇಶ ಒಂದು ಸಣ್ಣ ದೇಶ ಅದು. ಹೀಗಾಗಿ ಅವರು ಅಂಬೇಸಿಡರು ಇಲ್ಲಿ ಬೆಳಗಾವಿಗೆ ಬಂದಿದ್ದಾರೆ. ಅವ್ರನ್ನ ಸ್ವಾಗತ ಮಾಡಿದ್ದೇನೆ. ಮತ್ತು ರೇವಣ್ಣ ಮತ್ತು ನಮ್ಮ ಭಾರತ ದೇಶ ನಡುವೆ ಒಂದು ವ್ಯಾಪಾರ ಉದ್ಯಮ ಬೆಳೆಸಲಿಕ್ಕೆ ಹೆಚ್ಚು ಅನುಕೂಲ ಇದೆ. ಆ ದೃಷ್ಟಿಯಿಂದ ಅವರು ಅಲ್ಲಿ ತಮ್ಮ ದೇಶದ ಪರವಾಗಿ ಇಲ್ಲಿ ರೀಪ್ರೆಸೆಂಟೇಷನ್ ಮಾಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ಸ್ವಾಗತ ಕೋರಿದ್ದೀನಿ. ಮತ್ತು ಮುಂದೆ ಅಂಥವು ಅಲ್ಲಿ ಅವ್ರ ಜೊತೆ ಸುರೇಶ್ ಅಂತ ಹೇಳಿ ಬಂದಿದ್ದಾರೆ, ತುಮಕೂರಿನವರು. ಅವರೆಲ್ಲ ಅದನ್ನ ಕೋಲ್ಡಿನೇಟ್ ಮಾಡ್ತಾ ಇದ್ದಾರೆ. ಅವರೇ ಇವತ್ತು ನನಗೂ ಹೇಳಿದರು, ಇವತ್ತು ಬರ್ತಾ ಇದ್ದಾರೆ, ನೀವು ಬರಬೇಕಂತೇಳಿ. ನಾನು ಆ್ಯಕ್ಚುಲಿ ಪೂರ್ತಿ ಕಾರ್ಯಕ್ರಮ ಇರಬೇಕಂತ ಮಾಡಿದ್ದೆ. ಅರ್ಜೆಂಟು ಬೆಂಗಳೂರು ಹೋಗೋದು ಬಂದಿದ್ದರಿಂದ ಈ ಸಾಯಂಕಾಲ ಫ್ಲೈಟಿಗೆ ಹೋಗ್ತಾ ಇದ್ದೀನಿ. ಆ ಹಿನ್ನೆಲೆಯಲ್ಲಿ ಮುಂದೆ ಅದನ್ನು ಫಾಲೋ ಮಾಡೋದು. ಮತ್ತು ಅದರಿಂದ ಇವತ್ತು ಬಿಸ್ನೆಸ್ ಮೀಟ್ ಅಂಥೇಳಿ ಬೆಳಗಾವಿದ್ದು ಇಟ್ಕೊಂಡಿದ್ದಾರೆ. ಆ ದೇಶದಿಂದ ಇಲ್ಲಿ ನಮ್ಮ ಬೆಳಗಾವಿಗೆ ಏನು ಬೆನಿಫಿಟ್ ಆಗತ್ತೆ ಅದನ್ನು ನೋಡೋಣ. ಡಿ ಸಿ ಅವರು ಕೂಡ ಚರ್ಚೆ ಮಾಡಿದ್ದೀನಿ. ಆ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಒಂದು ಒಳ್ಳೆಯ ರೀತಿಯಾದಂಥ ವಾತಾವರಣ ನಿರ್ಮಾಣ ಆದರೆ ಬೆಳಗಾವದ ಒಂದು ಅಭ್ಯುದಯಕ್ಕೆ ಇನ್ನೂ ಹೆಚ್ಚಿನ ಏನು ಕಾಂಟ್ರಿಬ್ಯೂಷನ್ ಮಾಡ್ಬೋದು ನಾವು ಥಿಂಕಿಂಗ್ ಮಾಡ್ತೀವಿ. ಎಸ್, ನಾ ಹೇಳಿದಿಲ್ಲ, ಅದು ಅವರೊಳಗೆ ಇನ್ ಫೈಟಿಂಗ್ ಇದೆ. ಇದು ಸುಮ್ಮನೆ ಎಲ್ಲರೂ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಸಿದ್ದರಾಮಯ್ಯವರು ಹೇಳ್ತಾ ಇದ್ದಾರೆ, ಆದರೆ ಒಳಗೊಳಗೆ ಕತ್ತಿ ಮೆಸಲಿಕ್ಕೆ ಚಾಲು ಮಾಡಿದ್ದಾರೆ ಪರಸ್ಪರ. ಹೀಗಾಗಿ ಈಗಾಗಲೇ ಯಾರು ಮುಖ್ಯಮಂತ್ರಿ ಆಗಬೇಕನ್ನೋದು ರೇಸ್ ಸ್ಟಾರ್ಟ್ ಆಗಿದೆ. ಇಂಟರ್ನಲ್ಲಿ ಇನ್ ಫೈಟಿಂಗ್ ಸ್ಟಾರ್ಟ್ ಇದೆ. ಯಾವಾಗ ಅದು ಸ್ಫೋಟ ಆಗ್ತದೆ ಹೇಳಿಕ್ಕೆ ಬರೋದಿಲ್ಲ. ಹೊರಗಡೆ ಮಾತ್ರ ನಾವು ಮುಖ್ಯಮಂತ್ರಿಗಳ ಪರವಾಗಿ ಅವ್ರು 5 ವರ್ಷ ಮುಂದುವರಿಬೇಕು, ಇದೆಲ್ಲ ಹೊರಗಡೆ ಸ್ಟೇಟ್ಮೆಂಟ್ ಅಷ್ಟೇ. ಬಟ್ ಇಂಟರ್ನಲ್ಲಿ ಏನೇನು ನಡಿಬೇಕು ಎಲ್ಲ ನಡೀತಾ ಇದೆ. ಹೀಗಾಗಿ ಕಾಂಗ್ರೆಸ್ಸಿನ ಈ ಒಂದು ಒಳಜಗಳ ಎಲ್ಲಿಗೆ ಬಂದು ಹತ್ತೋದು ಗೊತ್ತಿಲ್ಲ. ನೋಡಿ, ವೇಟ್ ಮಾಡೋಣ, ವೇಟ್ ಆ್ಯಂಡ್ ಸಿ. ರಿವಂಡ ದೇಶ ಏನಿದೆ, ಆ ದೇಶರು ಭಾರತ ದೇಶದ ಜೊತೆ ಯಾವಾಗಲೂ ಒಳ್ಳೆಯ ರೀತಿಯಾದಂಥ ಸೌಹಾರ್ದ ರೀತಿಯಾದಂಥ ಒಂದು ಫ್ರೆಂಡ್ಶಿಪ್ ಇದೆ. ರಿವಂಡ ದೇಶ ಒಂದು ಸಣ್ಣ ದೇಶ ಅದು. ಹೀಗಾಗಿ ಅವರು ಅಂಬೇಸಿಡರು ಇಲ್ಲಿ ಬೆಳಗಾವಿಗೆ ಬಂದಿದ್ದಾರೆ. ಅವ್ರನ್ನ ಸ್ವಾಗತ ಮಾಡಿದ್ದೇನೆ. ಮತ್ತು ರೇವಣ್ಣ ಮತ್ತು ನಮ್ಮ ಭಾರತ ದೇಶ ನಡುವೆ ಒಂದು ವ್ಯಾಪಾರ ಉದ್ಯಮ ಬೆಳೆಸಲಿಕ್ಕೆ ಹೆಚ್ಚು ಅನುಕೂಲ ಇದೆ. ಆ ದೃಷ್ಟಿಯಿಂದ ಅವರು ಅಲ್ಲಿ ತಮ್ಮ ದೇಶದ ಪರವಾಗಿ ಇಲ್ಲಿ ರೀಪ್ರೆಸೆಂಟೇಷನ್ ಮಾಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ಸ್ವಾಗತ ಕೋರಿದ್ದೀನಿ. ಮತ್ತು ಮುಂದೆ ಅಂಥವು ಅಲ್ಲಿ ಅವ್ರ ಜೊತೆ ಸುರೇಶ್ ಅಂತ ಹೇಳಿ ಬಂದಿದ್ದಾರೆ, ತುಮಕೂರಿನವರು. ಅವರೆಲ್ಲ ಅದನ್ನ ಕೋಲ್ಡಿನೇಟ್ ಮಾಡ್ತಾ ಇದ್ದಾರೆ. ಅವರೇ ಇವತ್ತು ನನಗೂ